ಇನ್ನು ಧರ್ಮಸ್ಥಳದ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಶ್ರೀಗಳಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಧರ್ಮಸ್ಥಳದ ಪ್ರಕರಣ ದಿನಕ್ಕೊಂದು ತಿರುವು ಪಡೀತಾ ಇದೆ. ಈಗ ಮಾಸ್ಕ್ ಮ್ಯಾನ್ ಸಾಕಷ್ಟು ಸದ್ದು ಮಾಡ್ತಾ ಇದ್ದಾರೆ. ಏನು ಸರ್ ಇದ್ರ ಹಿನ್ನೆಲೆ? ಬಹಳ ಸಮಯದಿಂದ ಆ ಕ್ಷೇತ್ರದ ಬಗ್ಗೆ ಕೆಸರೆರಚಾಟ ಮಾಡಬೇಕು ಮತ್ತು ಆ ಕ್ಷೇತ್ರವನ್ನು ಸುಪರ್ದಿಗೆ ತಗೊಳ್ಬೇಕು ಅನ್ನುವ ದೃಷ್ಟಿಯಿಂದ ಈ ಹೋರಾಟಗಳೆಲ್ಲ ನಡೆದದ್ದೇ ಬಿಟ್ಟರೆ ಇದರಲ್ಲಿ ಯಾವುದೇ ಹುರುಳಿಲ್ಲ. ಅದಕ್ಕೆ ಸೇರಿಗೆ ಈ ಮಾಸ್ಕ್ ಮ್ಯಾನ್. ಈಗ ಮಾಸ್ಕ್ ಮ್ಯಾನ್ ಏನು ಬಂದಿದ್ದಾನೆ, ನಮಗನ್ನಿಸ್ತದೆ ಇದು ಅಂತ್ಯ. ಎಲ್ಲಿಂದ ಆರಂಭ ಆಗಿದೆಯೋ ಆ ಆರಂಭ ಕಾಲಘಟ್ಟವನ್ನು ನಾವು ಗಮನಿಸಿದಾಗ ಯಾವುದೇ ಹುರುಳಿಲ್ಲ ಎನ್ನುವುದನ್ನು ಜಾಹೀರಾಗಿ ನಾವು ಹೇಳಿಕೊಂಡವರು ಆರಂಭದಿಂದಲೂ ಕೂಡ. ಮತ್ತು ನಾವು ಇದಕ್ಕೆ ಪ್ರವೇಶ ಮಾಡಿ ಧುಮುಕಿದೆವು, ನಾವು ಹೇಳಿದೆವು, ಇದರಲ್ಲಿ ಯಾವುದೇ ಸತ್ಯ ಇಲ್ಲ. ಹಾಗಿರುವುದರಿಂದ ಜನ ನಂಬಬಾರ್ದು ಇದನ್ನು. ಇದು ನಂಬುವ ವಿಷಯನೇ ಅಲ್ಲ. ಯಾಕೆ ಅಂತಂದರೆ ಇದು ಮಹಾಕ್ಷೇತ್ರ, ಪುರಾಣ ಪ್ರಸಿದ್ಧ, ಐತಿಹಾಸಿಕ, ಇತಿಹಾಸದ ದೃಷ್ಟಿಯಿಂದಲೂ ಅದರ ಮೇಲೆ ಬಹಳ ಬೆಳಕು ಚೆಲ್ಲಿದೆ. ಆ ದೃಷ್ಟಿಯಿಂದ ಮಾಸ್ಕ್ ಮ್ಯಾನ್ ಇದರ ಅಂತ್ಯ. ಸರ್, ಕೊನೆಯದಾಗಿ ಕೋಟ್ಯಾಂತರ ಭಕ್ತರ ನಂಬಿಕೆ ಆಗಿರ್ತಕ್ಕಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಆಗಿರ್ಬೋದು ಅಥವಾ ಒಂದು ಧರ್ಮದ ವಿರುದ್ಧ ಯಾರೇ ಮುಂದೆ ಷಡ್ಯಂತ್ರ ಮಾಡಿದ್ರು ಕೂಡ ಅಂಥವ್ರಿಗೆ ನಿಮ್ಮ ಎಚ್ಚರಿಕೆ ಏನು? ನಾವು ಇದಕ್ಕೆ ಕೇಂದ್ರ ಸರ್ಕಾರವನ್ನು ಆಗ್ರಹ ಮಾಡ್ತೇವೆ. ರಾಜ್ಯ ಸರ್ಕಾರ ಏನು ಈ ವಿಷಯದಲ್ಲಿ ಬೆಳಕು ಚೆಲ್ಲಿದೆ, ಕೇಂದ್ರ ಸರ್ಕಾರ ಸ್ವಲ್ಪ ಇದರ ಮೇಲೆ ಬೆಳಕು ಚೆಲ್ಲಬೇಕು. ಯಾಕೆ ಅಂತಂದರೆ ಇದು ಕೇವಲ ಧರ್ಮಸ್ಥಳದ ವಿಷಯ ಅಲ್ಲ, ಮುಂದೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಇದು ಹರಿಯಬಹುದು. ಯಾಕೆಂದರೆ ಇದರಲ್ಲಿ ಒಂದು ಹಿಡನ್ ಅಜೆಂಡಾ ಇದೆ. ಆ ಅಜೆಂಡಾ ಬಹಿರಂಗವಾಗಬೇಕು. ಯಾರ್ಯಾರು ಊಹಾಪೋಹಗಳನ್ನು ಹಿಡ್ಕೊಂಡು ಸರತಿ ಸಾರಲ್ಲಿ ನಿಂತುಕೊಂಡು ಮಾಡ್ತಾರಲ್ಲ, ಅವರೆಲ್ಲರ ಬಂಡವಾಳ ಬಯಲಾಗಬೇಕು. ಅದನ್ನು ಕೇಂದ್ರ ಸರ್ಕಾರ ಮಾಡಬೇಕು. ಯಾಕೆಂದರೆ ನಮಗೂ ಸಂಶಯಗಳಿದ್ದಾವೆ ಇದರಲ್ಲಿ. ಇವರು ಈ ಹೋರಾಟವನ್ನು ಏನು ತಗೊಂಡು ಬಂದರು ಅಥವಾ ಈ ಕ್ಷೇತ್ರವನ್ನು ಏನು ಈ ರೀತಿಯ ಮಟ್ಟಕ್ಕೆ ತಗೊಂಡೋದ್ರು ನೋಡಿ, ನೋವಿರೋದು ಇದರಲ್ಲಿ ಅಲ್ಲ. ನೋವಿರೋದು ಯಾವುದೋ ಮಟ್ಟದಲ್ಲಿ ಹೋಗಬೇಕಾದ ಅಭಿವೃದ್ಧಿ ಈ ವ್ಯವಸ್ಥೆಯಲ್ಲಿ ಹಾಳಾಯಿತು. ಅದು ನೋವಿರೋದು. ಆ ನೋವಿಗೆ ನಾವು ಕೇಂದ್ರ ಸರ್ಕಾರವನ್ನು ಆಗ್ರಹ ಮಾಡೋದು, ಸನ್ಮಾನ್ಯ ಗೃಹ ಮಂತ್ರಿಗಳನ್ನು ಆಗ್ರಹ ಮಾಡೋದು, ಇದರ ಮೇಲೆ ಬೆಳಕು ಚೆಲ್ಲಿ ಜನರಿಗೆ ಗೊತ್ತಾಗಲಿ. ಯಾಕೆ ಅಂತಂದರೆ ಇಂತಹ ಪ್ರಭಾಕಾಂಡಗಳು ಇನ್ನೂ ಬೆಳೀತಾ ಬಂದರೆ ವ್ಯವಸ್ಥೆಗಳೇ ನಾಶ ಆಗ್ತದೆ. ಹಿಂದೂ ಸಮಾಜ ಒಂದು ನಂಬಿಕೆ ಮತ್ತು ಒಂದು ವಿಶ್ವಾಸದಿಂದ ಬದುಕ್ತಾ ಇರೋದು. ಆ ನಂಬಿಕೆಯ ಮೇಲೆ ಪ್ರಹಾರ ಆದಾಗ ನೀವು ಎಲ್ಲ ಕಳ್ಕೊಂಡು ಬಿಡ್ತೀರಿ, ಎಲ್ಲ ಹೋಯ್ತು ಅಂತ ಅನ್ನುವ ಮನಸ್ಥಿತಿಗೆ ನೀವು ಒಳಗಾಗ್ತೀರಿ. ದೇವರೇ ಇಲ್ಲ, ದೈವವೇ ಇಲ್ಲ ಅನ್ನುವ ಭಾವಕ್ಕೆ ಬಂದು ಬಿಡ್ತೀರಿ. ಈ ಭಾವ ಬಂದಾಗ 10 ಮಂದಿಯ ಮೇಲೆ ಅದು ಹೇರಲಿಕ್ಕೆ ಅವಕಾಶ ಆಗತ್ತೆ. ಇಂತಹ ಅವಕಾಶಕ್ಕೆ ಕಾನೂನು ಅವಕಾಶ ಮಾಡಿ ಕೊಡಬಾರ್ದು. ಆರಂಭದಲ್ಲೇ ಚಿವುಟಬೇಕಿದನ್ನು. ಓಕೆ, ಇದಿಷ್ಟು ವಜ್ರದೇಹಿ ಮಠದ ರಾಜಶೇಖರಾನಂದ ಶ್ರೀಗಳ ಮಾತಾಗಿರುವಂಥದ್ದು. ಕ್ಷೇತ್ರಕ್ಕೆ ಯಾರೇ ಕೆಸರೆರಚಾಟ ನಡೆಸಿದ್ರು ಕೂಡ ಸಹಿಸಲ್ಲ. ಇದೆಲ್ಲವನ್ನು ಅಣ್ಣಪ್ಪ ಸ್ವಾಮಿ ನೋಡ್ತಾನೆ. ಖಂಡಿತ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೇ ಆಗುತ್ತೆ ಅನ್ನುವಂತಹ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾಂತರಾಜು ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಇನ್ನು ಧರ್ಮಸ್ಥಳದ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಶ್ರೀಗಳಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಸರ್, ಧರ್ಮಸ್ಥಳದ ಪ್ರಕರಣ ದಿನಕ್ಕೊಂದು ತಿರುವು ಪಡೀತಾ ಇದೆ. ಈಗ ಮಾಸ್ಕ್ ಮ್ಯಾನ್ ಸಾಕಷ್ಟು ಸದ್ದು ಮಾಡ್ತಾ ಇದ್ದಾರೆ. ಏನು ಸರ್ ಇದ್ರ ಹಿನ್ನೆಲೆ? ಬಹಳ ಸಮಯದಿಂದ ಆ ಕ್ಷೇತ್ರದ ಬಗ್ಗೆ ಕೆಸರೆರಚಾಟ ಮಾಡಬೇಕು ಮತ್ತು ಆ ಕ್ಷೇತ್ರವನ್ನು ಸುಪರ್ದಿಗೆ ತಗೊಳ್ಬೇಕು ಅನ್ನುವ ದೃಷ್ಟಿಯಿಂದ ಈ ಹೋರಾಟಗಳೆಲ್ಲ ನಡೆದದ್ದೇ ಬಿಟ್ಟರೆ ಇದರಲ್ಲಿ ಯಾವುದೇ ಹುರುಳಿಲ್ಲ. ಅದಕ್ಕೆ ಸೇರಿಗೆ ಈ ಮಾಸ್ಕ್ ಮ್ಯಾನ್. ಈಗ ಮಾಸ್ಕ್ ಮ್ಯಾನ್ ಏನು ಬಂದಿದ್ದಾನೆ, ನಮಗನ್ನಿಸ್ತದೆ ಇದು ಅಂತ್ಯ. ಎಲ್ಲಿಂದ ಆರಂಭ ಆಗಿದೆಯೋ ಆ ಆರಂಭ ಕಾಲಘಟ್ಟವನ್ನು ನಾವು ಗಮನಿಸಿದಾಗ ಯಾವುದೇ ಹುರುಳಿಲ್ಲ ಎನ್ನುವುದನ್ನು ಜಾಹೀರಾಗಿ ನಾವು ಹೇಳಿಕೊಂಡವರು ಆರಂಭದಿಂದಲೂ ಕೂಡ. ಮತ್ತು ನಾವು ಇದಕ್ಕೆ ಪ್ರವೇಶ ಮಾಡಿ ಧುಮುಕಿದೆವು, ನಾವು ಹೇಳಿದೆವು, ಇದರಲ್ಲಿ ಯಾವುದೇ ಸತ್ಯ ಇಲ್ಲ. ಹಾಗಿರುವುದರಿಂದ ಜನ ನಂಬಬಾರ್ದು ಇದನ್ನು. ಇದು ನಂಬುವ ವಿಷಯನೇ ಅಲ್ಲ. ಯಾಕೆ ಅಂತಂದರೆ ಇದು ಮಹಾಕ್ಷೇತ್ರ, ಪುರಾಣ ಪ್ರಸಿದ್ಧ, ಐತಿಹಾಸಿಕ, ಇತಿಹಾಸದ ದೃಷ್ಟಿಯಿಂದಲೂ ಅದರ ಮೇಲೆ ಬಹಳ ಬೆಳಕು ಚೆಲ್ಲಿದೆ. ಆ ದೃಷ್ಟಿಯಿಂದ ಮಾಸ್ಕ್ ಮ್ಯಾನ್ ಇದರ ಅಂತ್ಯ. ಸರ್, ಕೊನೆಯದಾಗಿ ಕೋಟ್ಯಾಂತರ ಭಕ್ತರ ನಂಬಿಕೆ ಆಗಿರ್ತಕ್ಕಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಆಗಿರ್ಬೋದು ಅಥವಾ ಒಂದು ಧರ್ಮದ ವಿರುದ್ಧ ಯಾರೇ ಮುಂದೆ ಷಡ್ಯಂತ್ರ ಮಾಡಿದ್ರು ಕೂಡ ಅಂಥವ್ರಿಗೆ ನಿಮ್ಮ ಎಚ್ಚರಿಕೆ ಏನು? ನಾವು ಇದಕ್ಕೆ ಕೇಂದ್ರ ಸರ್ಕಾರವನ್ನು ಆಗ್ರಹ ಮಾಡ್ತೇವೆ. ರಾಜ್ಯ ಸರ್ಕಾರ ಏನು ಈ ವಿಷಯದಲ್ಲಿ ಬೆಳಕು ಚೆಲ್ಲಿದೆ, ಕೇಂದ್ರ ಸರ್ಕಾರ ಸ್ವಲ್ಪ ಇದರ ಮೇಲೆ ಬೆಳಕು ಚೆಲ್ಲಬೇಕು. ಯಾಕೆ ಅಂತಂದರೆ ಇದು ಕೇವಲ ಧರ್ಮಸ್ಥಳದ ವಿಷಯ ಅಲ್ಲ, ಮುಂದೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಇದು ಹರಿಯಬಹುದು. ಯಾಕೆಂದರೆ ಇದರಲ್ಲಿ ಒಂದು ಹಿಡನ್ ಅಜೆಂಡಾ ಇದೆ. ಆ ಅಜೆಂಡಾ ಬಹಿರಂಗವಾಗಬೇಕು. ಯಾರ್ಯಾರು ಊಹಾಪೋಹಗಳನ್ನು ಹಿಡ್ಕೊಂಡು ಸರತಿ ಸಾರಲ್ಲಿ ನಿಂತುಕೊಂಡು ಮಾಡ್ತಾರಲ್ಲ, ಅವರೆಲ್ಲರ ಬಂಡವಾಳ ಬಯಲಾಗಬೇಕು. ಅದನ್ನು ಕೇಂದ್ರ ಸರ್ಕಾರ ಮಾಡಬೇಕು. ಯಾಕೆಂದರೆ ನಮಗೂ ಸಂಶಯಗಳಿದ್ದಾವೆ ಇದರಲ್ಲಿ. ಇವರು ಈ ಹೋರಾಟವನ್ನು ಏನು ತಗೊಂಡು ಬಂದರು ಅಥವಾ ಈ ಕ್ಷೇತ್ರವನ್ನು ಏನು ಈ ರೀತಿಯ ಮಟ್ಟಕ್ಕೆ ತಗೊಂಡೋದ್ರು ನೋಡಿ, ನೋವಿರೋದು ಇದರಲ್ಲಿ ಅಲ್ಲ. ನೋವಿರೋದು ಯಾವುದೋ ಮಟ್ಟದಲ್ಲಿ ಹೋಗಬೇಕಾದ ಅಭಿವೃದ್ಧಿ ಈ ವ್ಯವಸ್ಥೆಯಲ್ಲಿ ಹಾಳಾಯಿತು.
ಅದು ನೋವಿರೋದು. ಆ ನೋವಿಗೆ ನಾವು ಕೇಂದ್ರ ಸರ್ಕಾರವನ್ನು ಆಗ್ರಹ ಮಾಡೋದು, ಸನ್ಮಾನ್ಯ ಗೃಹ ಮಂತ್ರಿಗಳನ್ನು ಆಗ್ರಹ ಮಾಡೋದು, ಇದರ ಮೇಲೆ ಬೆಳಕು ಚೆಲ್ಲಿ ಜನರಿಗೆ ಗೊತ್ತಾಗಲಿ. ಯಾಕೆ ಅಂತಂದರೆ ಇಂತಹ ಪ್ರಭಾಕಾಂಡಗಳು ಇನ್ನೂ ಬೆಳೀತಾ ಬಂದರೆ ವ್ಯವಸ್ಥೆಗಳೇ ನಾಶ ಆಗ್ತದೆ. ಹಿಂದೂ ಸಮಾಜ ಒಂದು ನಂಬಿಕೆ ಮತ್ತು ಒಂದು ವಿಶ್ವಾಸದಿಂದ ಬದುಕ್ತಾ ಇರೋದು. ಆ ನಂಬಿಕೆಯ ಮೇಲೆ ಪ್ರಹಾರ ಆದಾಗ ನೀವು ಎಲ್ಲ ಕಳ್ಕೊಂಡು ಬಿಡ್ತೀರಿ, ಎಲ್ಲ ಹೋಯ್ತು ಅಂತ ಅನ್ನುವ ಮನಸ್ಥಿತಿಗೆ ನೀವು ಒಳಗಾಗ್ತೀರಿ. ದೇವರೇ ಇಲ್ಲ, ದೈವವೇ ಇಲ್ಲ ಅನ್ನುವ ಭಾವಕ್ಕೆ ಬಂದು ಬಿಡ್ತೀರಿ. ಈ ಭಾವ ಬಂದಾಗ 10 ಮಂದಿಯ ಮೇಲೆ ಅದು ಹೇರಲಿಕ್ಕೆ ಅವಕಾಶ ಆಗತ್ತೆ. ಇಂತಹ ಅವಕಾಶಕ್ಕೆ ಕಾನೂನು ಅವಕಾಶ ಮಾಡಿ ಕೊಡಬಾರ್ದು, ಆರಂಭದಲ್ಲೇ ಚಿವುಟಬೇಕಿದನ್ನು. ಓಕೆ, ಇದಿಷ್ಟು ವಜ್ರದೇಹಿ ಮಠದ ರಾಜಶೇಖರಾನಂದ ಶ್ರೀಗಳ ಮಾತಾಗಿರುವಂಥದ್ದು. ಕ್ಷೇತ್ರಕ್ಕೆ ಯಾರೇ ಕೆಸರ ಚಾಟ ನಡೆಸಿದ್ರು ಕೂಡ ಸಹಿಸಲ್ಲ, ಇದೆಲ್ಲವನ್ನು ಅಣ್ಣಪ್ಪ ಸ್ವಾಮಿ ನೋಡ್ತಾನೆ, ಖಂಡಿತ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೇ ಆಗುತ್ತೆ ಅನ್ನುವಂತಹ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾಂತರಾಜು ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಇನ್ನು ಧರ್ಮಸ್ಥಳದ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಶ್ರೀಗಳಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಧರ್ಮಸ್ಥಳದ ಪ್ರಕರಣ ದಿನಕ್ಕೊಂದು ತಿರುವು ಪಡೀತಾ ಇದೆ. ಈಗ ಮಾಸ್ಕ್ ಮ್ಯಾನ್ ಸಾಕಷ್ಟು ಸದ್ದು ಮಾಡ್ತಾ ಇದ್ದಾರೆ. ಏನು ಸರ್ ಇದ್ರ ಹಿನ್ನೆಲೆ? ಬಹಳ ಸಮಯದಿಂದ ಆ ಕ್ಷೇತ್ರದ ಬಗ್ಗೆ ಕೆಸರೆರಚಾಟ ಮಾಡಬೇಕು ಮತ್ತು ಆ ಕ್ಷೇತ್ರವನ್ನು ಸುಪರ್ದಿಗೆ ತಗೊಳ್ಬೇಕು ಅನ್ನುವ ದೃಷ್ಟಿಯಿಂದ ಈ ಹೋರಾಟಗಳೆಲ್ಲ ನಡೆದದ್ದೇ ಬಿಟ್ಟರೆ ಇದರಲ್ಲಿ ಯಾವುದೇ ಹುರುಳಿಲ್ಲ. ಅದಕ್ಕೆ ಸೇರಿಗೆ ಈ ಮಾಸ್ಕ್ ಮ್ಯಾನ್. ಈಗ ಮಾಸ್ಕ್ ಮ್ಯಾನ್ ಏನು ಬಂದಿದ್ದಾನೆ, ನಮಗನ್ನಿಸ್ತದೆ ಇದು ಅಂತ್ಯ. ಎಲ್ಲಿಂದ ಆರಂಭ ಆಗಿದೆಯೋ ಆ ಆರಂಭ ಕಾಲಘಟ್ಟವನ್ನು ನಾವು ಗಮನಿಸಿದಾಗ ಯಾವುದೇ ಹುರುಳಿಲ್ಲ ಎನ್ನುವುದನ್ನು ಜಾಹೀರಾಗಿ ನಾವು ಹೇಳಿಕೊಂಡವರು ಆರಂಭದಿಂದಲೂ ಕೂಡ. ಮತ್ತು ನಾವು ಇದಕ್ಕೆ ಪ್ರವೇಶ ಮಾಡಿ ಧುಮುಕಿದೆವು, ನಾವು ಹೇಳಿದೆವು, ಇದರಲ್ಲಿ ಯಾವುದೇ ಸತ್ಯ ಇಲ್ಲ. ಹಾಗಿರುವುದರಿಂದ ಜನ ನಂಬಬಾರ್ದು ಇದನ್ನು. ಇದು ನಂಬುವ ವಿಷಯನೇ ಅಲ್ಲ. ಯಾಕೆ ಅಂತಂದರೆ ಇದು ಮಹಾಕ್ಷೇತ್ರ, ಪುರಾಣ ಪ್ರಸಿದ್ಧ, ಐತಿಹಾಸಿಕ, ಇತಿಹಾಸದ ದೃಷ್ಟಿಯಿಂದಲೂ ಅದರ ಮೇಲೆ ಬಹಳ ಬೆಳಕು ಚೆಲ್ಲಿದೆ. ಆ ದೃಷ್ಟಿಯಿಂದ ಮಾಸ್ಕ್ ಮ್ಯಾನ್ ಇದರ ಅಂತ್ಯ. ಸರ್, ಕೊನೆಯದಾಗಿ ಕೋಟ್ಯಾಂತರ ಭಕ್ತರ ನಂಬಿಕೆ ಆಗಿರ್ತಕ್ಕಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಆಗಿರ್ಬೋದು ಅಥವಾ ಒಂದು ಧರ್ಮದ ವಿರುದ್ಧ ಯಾರೇ ಮುಂದೆ ಷಡ್ಯಂತ್ರ ಮಾಡಿದ್ರು ಕೂಡ ಅಂಥವ್ರಿಗೆ ನಿಮ್ಮ ಎಚ್ಚರಿಕೆ ಏನು? ನಾವು ಇದಕ್ಕೆ ಕೇಂದ್ರ ಸರ್ಕಾರವನ್ನು ಆಗ್ರಹ ಮಾಡ್ತೇವೆ. ರಾಜ್ಯ ಸರ್ಕಾರ ಏನು ಈ ವಿಷಯದಲ್ಲಿ ಬೆಳಕು ಚೆಲ್ಲಿದೆ, ಕೇಂದ್ರ ಸರ್ಕಾರ ಸ್ವಲ್ಪ ಇದರ ಮೇಲೆ ಬೆಳಕು ಚೆಲ್ಲಬೇಕು. ಯಾಕೆ ಅಂತಂದರೆ ಇದು ಕೇವಲ ಧರ್ಮಸ್ಥಳದ ವಿಷಯ ಅಲ್ಲ, ಮುಂದೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಇದು ಹರಿಯಬಹುದು. ಯಾಕೆಂದರೆ ಇದರಲ್ಲಿ ಒಂದು ಹಿಡನ್ ಅಜೆಂಡಾ ಇದೆ. ಆ ಅಜೆಂಡಾ ಬಹಿರಂಗವಾಗಬೇಕು. ಯಾರ್ಯಾರು ಊಹಾಪೋಹಗಳನ್ನು ಹಿಡ್ಕೊಂಡು ಸರತಿ ಸಾರಲ್ಲಿ ನಿಂತುಕೊಂಡು ಮಾಡ್ತಾರಲ್ಲ, ಅವರೆಲ್ಲರ ಬಂಡವಾಳ ಬಯಲಾಗಬೇಕು. ಅದನ್ನು ಕೇಂದ್ರ ಸರ್ಕಾರ ಮಾಡಬೇಕು. ಯಾಕೆಂದರೆ ನಮಗೂ ಸಂಶಯಗಳಿದ್ದಾವೆ ಇದರಲ್ಲಿ. ಇವರು ಈ ಹೋರಾಟವನ್ನು ಏನು ತಗೊಂಡು ಬಂದರು ಅಥವಾ ಈ ಕ್ಷೇತ್ರವನ್ನು ಏನು ಈ ರೀತಿಯ ಮಟ್ಟಕ್ಕೆ ತಗೊಂಡೋದ್ರು ನೋಡಿ, ನೋವಿರೋದು ಇದರಲ್ಲಿ ಅಲ್ಲ. ನೋವಿರೋದು ಯಾವುದೋ ಮಟ್ಟದಲ್ಲಿ ಹೋಗಬೇಕಾದ ಅಭಿವೃದ್ಧಿ ಈ ವ್ಯವಸ್ಥೆಯಲ್ಲಿ ಹಾಳಾಯಿತು, ಅದು ನೋವಿರೋದು. ಆ ನೋವಿಗೆ ನಾವು ಕೇಂದ್ರ ಸರ್ಕಾರವನ್ನು ಆಗ್ರಹ ಮಾಡೋದು, ಸನ್ಮಾನ್ಯ ಗೃಹ ಮಂತ್ರಿಗಳನ್ನು ಆಗ್ರಹ ಮಾಡೋದು, ಇದರ ಮೇಲೆ ಬೆಳಕು ಚೆಲ್ಲಿ ಜನರಿಗೆ ಗೊತ್ತಾಗಲಿ. ಯಾಕೆ ಅಂತಂದರೆ ಇಂತಹ ಪ್ರಭಾಕಾಂಡಗಳು ಇನ್ನೂ ಬೆಳೀತಾ ಬಂದರೆ ವ್ಯವಸ್ಥೆಗಳೇ ನಾಶ ಆಗ್ತದೆ. ಹಿಂದೂ ಸಮಾಜ ಒಂದು ನಂಬಿಕೆ ಮತ್ತು ಒಂದು ವಿಶ್ವಾಸದಿಂದ ಬದುಕ್ತಾ ಇರೋದು. ಆ ನಂಬಿಕೆಯ ಮೇಲೆ ಪ್ರಹಾರ ಆದಾಗ ನೀವು ಎಲ್ಲ ಕಳ್ಕೊಂಡು ಬಿಡ್ತೀರಿ, ಎಲ್ಲ ಹೋಯ್ತು ಅಂತ ಅನ್ನುವ ಮನಸ್ಥಿತಿಗೆ ನೀವು ಒಳಗಾಗ್ತೀರಿ. ದೇವರೇ ಇಲ್ಲ, ದೈವವೇ ಇಲ್ಲ ಅನ್ನುವ ಭಾವಕ್ಕೆ ಬಂದು ಬಿಡ್ತೀರಿ. ಈ ಭಾವ ಬಂದಾಗ 10 ಮಂದಿಯ ಮೇಲೆ ಅದು ಹೇರಲಿಕ್ಕೆ ಅವಕಾಶ ಆಗತ್ತೆ. ಇಂತಹ ಅವಕಾಶಕ್ಕೆ ಕಾನೂನು ಅವಕಾಶ ಮಾಡಿ ಕೊಡಬಾರ್ದು, ಆರಂಭದಲ್ಲೇ ಚಿವುಟಬೇಕಿದನ್ನು. ಓಕೆ, ಇದಿಷ್ಟು ವಜ್ರದೇಹಿ ಮಠದ ರಾಜಶೇಖರಾನಂದ ಶ್ರೀಗಳ ಮಾತಾಗಿರುವಂಥದ್ದು. ಕ್ಷೇತ್ರಕ್ಕೆ ಯಾರೇ ಕೆಸರ ಚಾಟ ನಡೆಸಿದ್ರು ಕೂಡ ಸಹಿಸಲ್ಲ, ಇದೆಲ್ಲವನ್ನು ಅಣ್ಣಪ್ಪ ಸ್ವಾಮಿ ನೋಡ್ತಾನೆ, ಖಂಡಿತ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೇ ಆಗುತ್ತೆ ಅನ್ನುವಂತಹ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾಂತರಾಜು ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.